ಸರ್, ಈಗ ಒಂದು ಆರ್ ಟಿ ಐಯಲ್ಲಿ ಒಂದು ಮಾಹಿತಿ ಪಡ್ಕೊಂಡಿದ್ದೆ. ದರ್ಶನ್ನ ಭೇಟಿ ಎಷ್ಟು ಜನ ಮಾಡಿದ್ದಾರೆ ಕಳೆದ ಒಂದು ತಿಂಗಳಿಂದ ಅಂತಲ್ಲ, ಏನೆಲ್ಲ ಆಗಿದೆ ಅದರಲ್ಲಿ ಮತ್ತು ಏನು ಲೋಪಗಳಿದೆ? ನನ್ನ ಅರ್ಜಿಯಲ್ಲಿ ದರ್ಶನ್ ಜೈಲ್ಗೆ ಯಾವತ್ತು ಹೋದ್ರು ಅವತ್ತು, ಮತ್ತು ನನ್ನ ಅರ್ಜಿ ಯಾವತ್ತು ಡಿಸ್ಪೋಸ್ ಆಗುತ್ತೆ ಅಲ್ಲಿವರೆಗೂ ಎಷ್ಟು ಜನ ಹೋಗಿರ್ತಾರೆ, ಅವರು ರಿಲೇಷನ್ಶಿಪ್ ಏನು, ಮತ್ತು ಎಷ್ಟು ಗಂಟೆಗೆ ಒಳಗಡೆ ಹೋದರು, ಎಷ್ಟು ಗಂಟೆ ಹೊರಗಡೆ ಬಂದರು, ಈತ ನಾನು ಪ್ರಶ್ನೆ ಮಾಡಿದ್ದೆ. ಅವರು ಉತ್ತರ ಕೊಟ್ಟಿರೋದು ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸಮತ ಅಂತ ಒಬ್ಬರು ಲೇಡಿ ಇದ್ದಾರೆ, ಅವರು ಸಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅವ್ರ ಸಿಸ್ಟರ್ ಇಲ್ಲ. ಆಮೇಲೆ ಎಷ್ಟು ಗಂಟೆ ಒಳಗಡೆ ಹೋದರು, ಎಷ್ಟು ಗಂಟೆ ಹೊರಗಡೆ ಬಂದರು ಅಂತ ನಾನು ಕೇಳಿದ್ದೀನಿ. ಅದು ನಾನು ಕೇಳಿದ್ದಲ್ಲ, ಅದು ಪ್ರಿಸನ್ ಮ್ಯಾನ್ಯುವಲ್ಲೇ ಇದೆ, ಎಷ್ಟು ಗಂಟೆಗೆ ಬಂದರೆ ಎಷ್ಟು ಗಂಟೆ ಹೋದ್ರು ಅಂದ್ಬಿಟ್ಟು. ಇವರೇನು ಹೇಳ್ತಾರೆ, ಯಾವುದೋ ಒಂದು ಸೆಕ್ಷನ್ನ ಕೋಟ್ ಮಾಡಿ ಅದು ನಾನು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದು ವಿಸಿಟ್ಗೆ ಪರ್ಟಿಕ್ಯುಲರ್ಲಿ 5 ಜನ ಹೋಗ್ಬೇಕಂತ ಇದೆ. ಅದು ಅವರು ರಿಲೇಟಿವ್ಸ್ ಅಂತ ಹೇಳಿದ್ರೆ ತಂದೆ ತಾಯಿ, ಒಡ ಹುಟ್ಟಿದ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಆದರೆ 6 ಬರುತ್ತೆ. ಆದರೆ ಇಲ್ಲಿ 2 ಕಡೆ ಬರೀ ಫ್ರೆಂಡ್ಸ್ ಅಂದ್ಬಿಟ್ಟು 2 ಕಡೆ ಕೊಟ್ಟಿದ್ದಾರೆ. ಆಮೇಲೆ ಡೇಟ್ಸ್ ಎಲ್ಲ ವ್ಯತ್ಯಾಸ ಆಗಿದೆ. ನಾನು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ವಿಸಿಟರ್ಸ್ ರಿಜಿಸ್ಟರ್ ಅಂತ ಕೇಳ್ತೀನಿ. ಈಗ ನಾನು ನೋಡ್ಬೇಕಂತ ಹೇಳಿದ್ರೆ ನನ್ನ ಕೈಯಿಂದ ಬರಿಬೇಕು. ನಾನು ಬರೆಯೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಅಧಿಕಾರಿಗಳೇ ಬರೆದು ನಾನು ಸಹಿ ಮಾಡಬೇಕು. ಅದು ಇಲ್ಲಿ ಎಲ್ಲನೂ ಕೂಡ ಯಾರೋ ಒಂದು ಕಡೆ ಕೂತ್ಕೊಂಡು ಎಲ್ಲ ಬರೆದಿದ್ದಾರೆ. ಅದು ಒಂದು ಕಡೆ ಹೇಳ್ತಾರೆ, ನಾನೊಂದು ಫಸ್ಟ್ ಅಪೀಲ್ ಹಾಕ್ಕೊಂಡೆ, ಮೊದಲನೇ ಮೇಲ್ಮನವಿ ರೇವಣ್ಣ ಕೇಸಲ್ಲಿ. ಆವಾಗ ಚೀಫ್ ಸೂಪರಿಂಟೆಂಡೆಂಟ್ ಮುಂದೆ ಇದು ನಡೀತಿದ್ದು ಮೊದಲನೇ ಮೇಲ್ಮನವಿ. ಆವಾಗ ಜೈಲಿನ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ, ಇದು ವಿಸಿಟರ್ಸ್ ಡೈರಿ ಕೊಡೋಕ್ಕೆ ಬರಲ್ಲ, ಇದು ಕಂಪ್ಯೂಟರ್ ಆಗಿದೆ ಅಂತ ಹೇಳ್ತಾರೆ. ಕಂಪ್ಯೂಟರ್ ಆಗಿದ್ದರಿಂದ ನಾವು ಯಾವುದು ಕೂಡ ಇನ್ನು ಮಾಡಲ್ಲ ಅಂತ. ಆದರೆ ಈಗ ದರ್ಶನ್ ಕೊಟ್ಟಿರೋದು ಡೈರಿ ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ಕೂಡ ಅವರೆಲ್ಲ ವಯಲೇಷನ್ ಆಗಿದೆ. ಇದ್ರ ಬಗ್ಗೆ ನಾನು ಕಾನೂನು ಹೋರಾಟ ಮಾಡ್ತೀನಿ. ಅದು 30 ಜನ ಆಗಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಯಾರ್ಯಾರು ಸರ್? ಅದರಲ್ಲಿ ಅವರು ಹೆಂಡತಿ ವಿಜಯಲಕ್ಷ್ಮಿ ಅಂತ ಹೇಳಿದ್ದಾರೆ. ಆಮೇಲೆ ಅಳಿಯ ಅಂತ ಯಾವುದೋ ಚಂದ್ರಶೇಖರ್ ಅಂತ ಹೇಳ್ತಾರೆ, ಮಗ ಅಂತ ಹೇಳ್ತಾರೆ, ಒಂದು ನವೀನ ಅಂತ ಏನೋ ಅವ್ರ ತಾಯಿ ಅಂತ ಹೇಳಿದ್ದಾರೆ, ತಮ್ಮ ಅಂತ ಹಾಕಿದ್ದಾರೆ, ಮತ್ತು ಎಲ್ಲ ಫ್ರೆಂಡ್ಸ್ ಅಂತ ಹಾಕಿದ್ದಾರೆ ಅಷ್ಟೇ. ಅದು ಆದರೆ ಅವರು 45 ದಿವಸಕ್ಕೆ ಮೇಲಾಗುತ್ತೆ. ನಾನು ಕೊಟ್ಟಿರೋದು ಅವರು 30 ದಿವಸಕ್ಕೆ ಮಾತ್ರ ಕೊಟ್ಟಿದ್ದೆ, 30 ವಿಸಿಟ್ಸ್ ಮಾಡ್ತಾ ಕೊಟ್ಟಿದ್ದಾರೆ. ಅದು ಕೂಡ ಸುಳ್ಳಾಗುತ್ತೆ. ಯಾಕಂತೇಳಿದ್ರೆ ನಾನು ಟಿ ವಿಯಲ್ಲಿ ನೋಡ್ತಾ ಇರ್ತೀನಿ, ದಿನ ಬೆಳಗ್ಗೆ ಯಾರು ಹೋಗ್ತಾರೆ ಬರ್ತಾರೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನ ಪ್ರಕಾರ ಇಲ್ಲ ಇದು. ಆದ್ದರಿಂದ ಇದನ್ನು ನಾನು ಹೋಮ್ ಸೆಕ್ರೆಟ್ರಿಗೆ ಕೊಡಬೇಕಾಗಿ ಬರುತ್ತೆ ನಾನು ಕಂಪ್ಲೇಂಟ್. ಯಾಕಂತೇಳಿ ಆಲ್ರೆಡಿ ದೂರು ಕೊಟ್ಟಿದ್ದೀನಿ. ನಾನು ರೇವಣ್ಣ ಕೇಸಲ್ಲಿ ಪ್ರಜ್ವಲ ಕೇಸಲ್ಲಿ ನಾನು ದೂರು ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಅದನ್ನು ಆ್ಯಕ್ಷನ್ ಆಗಲಿಲ್ಲ, ನನಗೇನು ನೋಟಿಸು ಬಂದಿಲ್ಲ. ಅದರಿಂದ ನಾನು ಹೋಮ್ ಸೆಕ್ರೆಟರಿ ಲೆಟ್ರ್ ಕೊಡಬಿಟ್ಟು, ಇದು ನಂದು ಏನಂತ ಹೇಳಿದ್ರೆ ಇದು ಅಲ್ಲಿ ಒಂದು 90 ಸಂಖ್ಯೆ ಮೇಲೆ ಎಲ್ಲ ಕೂಡ ಬಡವರು ಇರ್ತಾರೆ, ಯಾರು ಇಲ್ಲದೇವರು ಇರ್ತಾರೆ. ಅವ್ರಿಗೆಲ್ಲ ಕಾನೂನು ಅನ್ವಯ ಆಗುತ್ತೆ. ಇಲ್ಲಿ ಜೈಲಲ್ಲಿ ಮೊದಲೇ ಕೂಡ ನೋಡಿ, ಜೈಲತ ಕೇಸಲ್ಲಿ ಶಶಿಕಲಾ ಕೇಸಲ್ಲಿ ನಾನು ಹಾಕಿದಾಗ ಕೂಡ ಇದೇನಾಗಿದೆ ಅಂತ ಹೇಳಿದ್ರೆ, ದುಡ್ಡು ಯಾರ ಹತ್ರ ಇದೆ, ಪೊಲಿಟಿಷಿಯನ್ಸ್ ಯಾರಿರ್ತಾರೆ, ರಾಜಕಾರಣಿಗಳು, ದೊಡ್ಡ ವ್ಯಕ್ತಿಗಳು, ಇವ್ರಿಗಾದರೆ ಯಾವುದು ಕೂಡ ಕಾನೂನಿಲ್ಲ. ಅಂದರೆ ನೇರವಾಗಿ ಹೇಳಬೇಕಾದ್ರೆ, ದುಡ್ಡಿದ್ದರೆ ಜೈಲು ಅನ್ನೋದು ಸ್ವರ್ಗ, ದುಡ್ಡು ಇಲ್ಲದೇ ಇದ್ದರೆ ಜೈಲನ್ನು ನರಕ ಆಗಿದೆ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಮುಂದೆ ಈಗ ನಿಮ್ಮ ಇದ್ರ ಪ್ರಕಾರ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಕಂಪ್ಯೂಟರೈಸ್ ಆಗಿದೆ, ಅದು ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರು. ಹೌದು. ಯಾರು ಮುಂದೆ ಹೇಳಿದ್ರು ಅಂತ ಹೇಳಿದ್ರೆ, ಚೀಫ್ ಸೂಪರಿಂಟೆಂಡೆಂಟ್ ಮುಂದೆನೇ ಹೇಳಿದ್ರು ಅವರು ಮೊದಲನೇ ಮೇಲ್ಮನವಿ ಆದಾಗ. ಆದರೆ ನಾನು ಕೊಟ್ಟಿರೋದು ಏನಂತ ಹೇಳಿದ್ರೆ ಡೈರಿ ಅಂತ ಕೊಟ್ಟಿದ್ದಾರೆ ನನಗೆ. ಅದು ಯಾರೋ ಒಂದೇ ಕಡೆ ಕೂತ್ಕೊಂಡು ಎಲ್ಲ ಮೇಲೆ ಎಲ್ಲ ಒಂದೇ ಹ್ಯಾಂಡ್ ರೈಟಿಂಗ್ ಇದೆ. ಯಾರು ವಿಸಿಟರ್ ಹೋಗ್ತಾರೆ ಅವರೇ ವಿಸಿಟರ್, ಅವರ ಓನ್ ಹ್ಯಾಂಡ್ ರೈಟಿಂಗ್ ಬರೀ. ಹೌದು, ಅವ್ರ ಸ್ವಂತ ಅವ್ರ ಕೈಯಿಂದ ಬರೀಬೇಕು. ಎಷ್ಟು ಗಂಟೆ ಅವ್ರ ಹೆಸರೇ ಹೋಗಬೇಕು, ಅದೆಲ್ಲ ಡೀಟೇಲ್ ಇದೆ, ಕಾನೂನಲ್ಲಿದೆ. ಅವ್ರು ಏನು ರಿಲೇಷನ್ಶಿಪ್ಪು ಮತ್ತು ಏನಕ್ಕಾಗಿ ಹೋದೆ ಅಂತ. ಇಲ್ಲಿ ಭಾಳ ಮುಖ್ಯವಾಗಿ ಯಾರೋ ಜಸ್ಟ್ ಲೈಕ್ ದಟ್ ಹೋಗಿ ಹಂಗೆ ಕೊಟ್ಟಾಗ ನೋಡೋಕ್ಕೆ ಬರೋಕ್ಕಾಗಲ್ಲ. ಅದನ್ನು ಅಲ್ಲಿನ ಅಧಿಕಾರಿ, ಮೇಲಧಿಕಾರಿ ಇದು ಸರಿ ಇದೆಯೋ ಇಲ್ವೋ, ಇವ್ರು ಬಿಡ್ಬೋದೋ ಬೇಡವಾ ಅಂತ ಅನುಮತಿ ಆದಮೇಲೆ ಮಾತ್ರ ಓಡಬೇಕಾಗಿ ಬರುತ್ತೆ. ಅದು ಕೂಡ ದಾಖಲೆ, ಅದು ಕೂಡ ಆ್ಯಕ್ಟಲ್ಲಿ ಇದೆ. ಇಲ್ಲ ಬಿಡೋಂಗಿಲ್ಲ, ಯಾರಿಗೂ ಬಿಡೋಂಗಿಲ್ಲ. ಈಗ ಬಿಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಕಾಂಪಿಟೆಂಟ್ ಆಫೀಸರ್ಸ್ ಇದಕ್ಕಾಗಿ ನೇಮಕ ಮಾಡಿರ್ತಾರೆ. ಅವ್ರು ಹೇಳಿದ ಮೇಲೆ ಮಾತ್ರ ಇದನ್ನು ಬಿಡಬೇಕಂತ ಅವರ ರೂಲ್ಸು ರೆಗ್ಯುಲೇಷನ್ಸ್ ಹೇಳ್ತಾ ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.